ಈಗ ಕದ್ದು ದಾಲ್ಚಾ ಮಾಡಕತ್ತೀವಿ ನಾವು ಕುಷ್ಕ ಮತ್ತು ಕದ್ದು ಸೌರೆಕಾಯಿ ದಾಲ್ಚಾ ಮಾಡಕತ್ತಾರೆ. ಈಗೆಲ್ಲ ಕಟ್ ಮಾಡ್ಕೋಬೇಕು. ಈಗೆಲ್ಲ ರೆಡಿ ಮಾಡಿ ಕೊಡಕತ್ತಾರೆ ನಮ್ಮ ತಂಗಿ. ಇಷ್ಟೆಲ್ಲ ತರಕಾರಿ ತೊಗೊಂಡಿದ್ವಿ. ಬೆಳಗ್ಗೆ ಬಂದಿದ್ರು, ಕಾಯಿ ಪಲ್ಯ ತೊಗೊಂಡಿವಿ. ಅವನೇನು ಕಟ್ ಮಾಡಕತ್ತೀಯ? ಭಾಳ ಟೇಸ್ಟ್ ಆಗುತ್ತಲ್ಲ, ಮಸ್ತ್ ಆಗುತ್ತೆ ಇದು. ಸೂಪರ್. ಚಲೋ ಆಗುತ್ತೆ. ಚಾ ಮಾಡಕತ್ತಾರ. ತಗೊಳಕತ್ತಾರ ದಾಲ್ಚಾ ಮಾಡಕ. ಎಷ್ಟು ಬಡ್ಲಿ ಹಾಕ್ತೀರಿ? ಕಡ್ಲಿಬೇಳೆ ತಗೊಳಕತ್ತಾರ ದಾಲ್ಚಾ ಮಾಡಕ. ಕಡ್ಲಿಬೇಳೆದು ಭಾಳ ಸೂಪರ್ ಆಗಿ ಟೇಸ್ಟಿ ಆಗುತ್ತೆ ದಾಲ್ಚಾ. ಅದಕ್ಕೆ ಅದರದೇ ಮಾಡಕತ್ತಾರ ಮಮ್ಮಿ. ಟಮಾಟೆ ಹಣ್ಣು ಕಟ್ ಮಾಡಕತ್ತಿ? ಸಣ್ಣ ಸಣ್ಣದೈತಿ. ಎಷ್ಟು ಸಣ್ಣ ಇದಾವಲ್ಲ, ಟೇಸ್ಟ್ ಇರ್ತಾವೆ ಟಮಾಟೆ ಹಣ್ಣು. ಜವಾರಿ ಟಮಾಟೆ ಹಣ್ಣು ಇದು ದಪ್ಪ ಇರ್ತಾವಲ್ಲ, ಅದು ಹೈಬ್ರಿಡ್. ಅದು ಇದು ಜವಾರಿ. ದಾಲ್ಚಕ್ಕೆಲ್ಲ ಕಟಿಂಗ್ ಮಾಡಿಕೊಡ. ನೀರು ಹಾಕಿ ಅರಿಶಿನ ಹಾಕಿ ಇಡ್ತೀನಿ. ಅದಕ್ಕೆ ಅರಿಶಿನ ನೀರು ಹಾಕಿನಿ, ಅರಿಶಿನ ಹಾಕಿನಿ, ಉಪ್ಪು ಖಾರ ಟಮಾಟಿ ಹಣ್ಣು. ಬದನೆಕಾಯಿ ಹಾಕ್ತೀರಿ? ಟೇಸ್ಟ್ ಎಲ್ಲ ಆಗುತ್ತೆ. ಇದು ರೈಸ್ ಮಾಡ್ತೀರಿ ಮಮ್ಮಿ? ರೈಸ್ ಮಾಡೋದಿರ್ತೀನಿ. ಬಗಾರನ್ನ ಆ ಕಡೆ ಇಡ್ತೀರ? ಬೇಳೆ ದಾಲ್ಚಾ ಟಮಾಟೆ ಹಣ್ಣು ಇದು ಉಳ್ಳಾಗಡ್ಡಿ ಹಾಕಲ್ಲ ಅದಕ್ಕಲ್ಲ? ಸ್ವಲ್ಪ ಹಾಕ್ತೀರಿ. ಕಟ್ ಮಾಡಕತ್ತಾರ. ಬದನೆಕಾಯಿ ದಾಲ್ಚಾ ಮಸ್ತ್ ಆಗುತ್ತಲ್ಲ? ಚಲೋ ಆಗ್ತೈತೆ. ಇದು ರೈಸ್ ಮಾಡ್ತೀರಿ ಮಮ್ಮಿ? ರೈಸ್ ಮಾಡೋದಿರ್ತೀನಿ. ಬಗಾರನ್ನ ಹೌದು ತಗೋರಿ. ಬೇಳೆ ದಾಲ್ಚಾ ಟಮಾಟೆ ಹಣ್ಣು ಇದು ಉಳ್ಳಾಗಡ್ಡಿ ಹಾಕಲ್ಲ ಅದಕ್ಕಲ್ಲ? ಸ್ವಲ್ಪ ಹಾಕ್ತೀರಿ. ಆಯಿಲ್ ಹಾಕಕೈತ್ರಿ? ಕುಷ್ಕ ಮಾಡಕ ಎಣ್ಣೆ ಭಾಳ ಟೇಸ್ಟಿ ಮಾಡ್ತಾರೆ ಮಮ್ಮಿ. ಹಬ್ಬದಲ್ಲಿ ನೀವು ಗ್ರೀನ್ ಚಿಕನ್ ಮಾಡಿದ್ರಲ್ಲ, ಎಷ್ಟು ಒಳ್ಳೆ ಕಾಮೆಂಟ್ ಮಾಡಿದ್ರು ಎಲ್ಲರೂ, ಚಲೋ ಮಾಡಿರಿ ಅಂತ ಹೇಳಿ. ಚಲೋ ಆಗಿ ಟೇಸ್ಟ್ನ ಹಂಗಾಗಿತ್ತು. ಅದು ಚಿಕನ್ ಮಾಡಿದ್ವಲ್ಲ ಹಬ್ಬಕ್ಕೆ ನಾವು, ಅದು ಹಸಿಮೆಣಸಿನ್ಕಾಯಿ ಹಾಕಿ ಮಾಡಿದ್ರಲ್ಲ, ಭಾಳ ಮಸ್ತಾಗಿತ್ತು. ಇದೇನು ಹಾಕಕೈತ್ರಿ? ಲವಂಗ, ಇಲಾಚಿ, ಇದು ಚಕ್ಕಿ. ಇದು ಉಳ್ಳಾಗಡ್ಡಿ ಅಷ್ಟೇ ಫ್ರೈ ಮಾಡಕತ್ತಾರ. ಇದು ಬದನೆಕಾಯಿ ಕೊತ್ತಂಬರಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತು ಸ್ವಲ್ಪ ಕೊತ್ತಂಬರಿನ ಹಾಕಿ ರುಬ್ಕೊಂಡಾರ. ಇದೆಲ್ಲ ಈ ಥರ ಮಾಡ್ಕೊಂಡಾರ ನೋಡ್ರಿ ಮಮ್ಮಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್, ಕೊತ್ತಂಬರಿ ಸೈಡ್ಗೆ ಹಾಕಿರ್ತಾರ, ಸ್ವಲ್ಪ ಮಿಕ್ಸ್ ಆಗಿತ್ತು ಅದು. ಏಲಕ್ಕಿ ಇದಕ್ಕೆ ಹಾಕ್ರಿ, ಲವಂಗ, ಏಲಕ್ಕಿ ಲವಂಗ ಹಾಕ್ಯಾರ. ಗರಂ ಮಸಾಲಾನು ಹಾಕ್ತಾರ. ಇದು ಒಂದು ಎರಡು ಹಾಕ್ಯಾರ, ಟೇಸ್ಟ್ ಚಲೋ ಆಗುತ್ತೆ ಅಂಥೇಳಿ. ಈಗ ಖಾರ ಪುಡಿ ನೋಡ್ರಿ, ದಾಲ್ಚಕ್ಕೆ ಹಾಕ್ತಾರಲ್ಲ, ದಾಲ್ಚಕ್ಕೆ ಹಾಕ್ತಾರ. ದಾಲ್ಚಾ ತುಂಬ ಟೇಸ್ಟಿಯಾಗಿ ಆಗುತ್ತೆ ದಾಲ್ಚಾ. ಲೀಡ್ ಮುಚ್ಚಾರ. ಈಗ ರೈಸನ್ನ ರೆಡಿ ಮಾಡಕತ್ತಾರೆ. ಇಲ್ಲೇ ಬಗಾರನ್ನ ರೆಡಿ ಆಗುತ್ತೆ. ನಮ್ಮ ತಂಗಿ ಈಗ ನಮ್ಮ ಮಮ್ಮಿ ಇದು ಆನಿಯನ್ ಫ್ರೈ ಮಾಡಕತ್ತಾರ. ಜಿಂಜರ್ ಗಾರ್ಲಿಕ್ ಪೇಸ್ಟ್, ಇದೇನು ಹಾಕಾಕತ್ರಿ? ಗರಂ ಮಸಾಲೆ. ಗರಂ ಮಸಾಲ ಗರಂ ಮಸಾಲೆ ಮನೆಗೆ ಮಾಡಿದ್ದು ಹೋಮ್ ಮೇಡ್ ಗರಂ ಮಸಾಲ.
ಧನಿಯಾ ಮಸಾಲ ಇದನ್ನು ಮನ್ಯಾಗ ಮಾಡಿದ್ದಲ್ಲ. ಮನ್ಯಾಗ ತಿಂದು ಗರಂ ಮಸಾಲ ರೆಸಿಪಿ ಶೇರ್ ಮಾಡ್ರಿ ಅಂತ ಹೇಳ್ಯಾರ ಫ್ರೆಂಡ್ಸ್. ಒಂದಿನ ಮಾಡೋಣ. ಮಾಡೋಣ ಒಂದು ದಿನ. ಹ್ಞೂ ಕೆಲಸ ಹ್ಞೂ ಯಾಕಂದ್ರೆ ನಾವು ಹಬ್ಬಕ್ಕೆ ಮಾಡಿ ಇಟ್ಬಿಟ್ಟಿವಿ. ಮತ್ತೀಗ ಮಾಡ್ಬೇಕಂದ್ರೆ ಎಲ್ಲ ತರಬೇಕದು ಗರಂ ಮಸಾಲೆ ಸಾಮಗ್ರಿ ತಂದಿದ್ದು ಮಾಡೋಣ. ಕಲ್ಲು ಹಾಕಕತ್ತಾರ ರುಚಿಗೆ ತಕ್ಕಷ್ಟು. ರೈಸ್ಗೆಲ್ಲ ಪುದೀನ ಮೆಣಸಿ ನೀರು ಹಾಕತ್ತೀವಿ ಅದನ್ನ ಮಸಾಲೆ ಎಲ್ಲ ಇದಾಗುತ್ತಲ್ಲ ಹಾಕಿ ನೀರು. ಮಧ್ಯಾಹ್ನ ಆಗುತ್ತಾ ಮತ್ತು ರಾತ್ರಿಗೂ ಆಗುತ್ತಾ? ಅದಕ್ಕೆ 1 kg ಮಾಡಕತ್ತಾರ ರೈಸ್. ಚಪಾತಿ ಇವತ್ತು ಮಾಡಿಲ್ಲ, ಪರಾಟ ಮಾಡಿದ್ರು. ಚೌಳೆಕಾಯಿ ಮಾಡಕ್ಕಲ್ಲ. ಚೌಳೆಕಾಯಿ ಮಾಡ್ತೀವಿ ಮತ್ತೆ. ನಿನ್ನೆ ಮಾಡಿದ್ರು. ಈಗ ಬಗಾರನ್ನ ಜೊತೆ ಚಲೋ ಆಗುತ್ತೆ ಅಂತ ಹೇಳಿ ಮಾಡಕತ್ತಾರ. ನಿನ್ನೆ ಅರ್ಧ ಇಟ್ಟಿದ್ರು ಮಾಡಿ. ಈಗ ಹಾಕಿಂದ ಒಂದು 5 ನಿಮಿಷ ಹೇಗೆ ಆಲೂ ಹಾಕಿ ಮಾಡಿದ್ರೆ ಚಲೋ ಆಗುತ್ತಲ್ಲ. ಈಗ ನಮ್ಮ ವೈನಿ ನೋಡ್ರಿ ಇದು ಮಾಡಕತ್ತಾರ. ನಮ್ಮ ತಂಗಿ ಅಂತಲೇ ಹೇಳ್ತೀನಿ ನಾನು. ಈಗ ಕಮೆಂಟ್ ಮಾಡಿದ್ರು ಒಬ್ರು ಸಿಸ್ಟರ್, ಹಾಗಾಗಿ ನಾನು ಹೇಳಕತ್ತೀನಿ ನೋಡ್ರಿ ಫ್ರೆಂಡ್ಸ್. ಈಗ ನಮ್ಮ ತಂಗಿ ಆಲೂದು ಸಿಪ್ಪೆ ತೆಗಿಯಕತ್ತಾರ. ಇದ್ರೊಳಗೆ ಹಾಕಿ ಮಾಡ್ತಾರ, ಭಾಳ ಬೆಸ್ಟ್ ಆಗುತ್ತೆ. ಸ್ವಲ್ಪ ಬಗಾರ ಅನ್ನಕ್ಕೆ ಮೊಸರು ಹಾಕ್ಬೇಕು. ಸ್ವಲ್ಪ ಸಾಫ್ಟಾಗಿ ಆಗ್ತಾವ ರೈಸ್. ಹ್ಞೂ ಒಂದೇ ಹಾಕಕತ್ತೀವಿ. ನಿನ್ನೆ ಹಂಗೆ ಸಾದಾ ಮಾಡಿದ್ವಿ. ಇವತ್ತು ಇದು ಹಾಕಿ ಸ್ವಲ್ಪ ಟೇಸ್ಟ್ ಚೇಂಜ್ ಆಗುತ್ತೆ ಅಂತ ಹೇಳಿ ಇದು ಮಾಡಕತ್ತಾರ. ಒಂದು 5 ನಿಮಿಷ ಆಗುತ್ತೆ ರೆಡಿ ಆಗುತ್ತೆ. ಎಲ್ಲ ಕಟ್ ಮಾಡಿದ್ದು ಇಷ್ಟೆಲ್ಲ ಕಸ ಬಂದೈತೆ. ಈಗ ಎಲ್ಲ ತೆಗಿಯಕತ್ತಾರ. ಇಲ್ಲಿ ಫ್ರಿಜ್ನಾಗ ಇಡ್ತಾರ. ಎಲ್ಲ ಕವರ್ನಾಗ ಹಾಕಿದ್ದಾರೆ ಕ್ಯಾರಿಬ್ಯಾಗ್ನಾಗ. ಎಲ್ಲ ಫ್ರಿಜ್ನಾಗ ಇಟ್ಟಿದ್ದು. ರೈಸ್ ರೆಡಿ ಆಗಿತ್ತು ನೋಡ್ರಿ. ಬಗಾರನ್ನ ರೈಸ್ ರೆಡಿ ಆಗುತ್ತೆ. ರೈಸ್ ಅನ್ನ ರೆಡಿ ಆಗೈತೆ. ದಮ್ ಇಡಾಕತ್ತೀವಿ. ರೆಡಿ ಆಗೈತೆ ಅನ್ನ. ನೀವು ಮಾಡಿ ನೋಡಿ, ಚಲೋ ಆಗ್ತೈತೆ. ದಮ್ ಬಿಡ್ತೀರ ಈಗ? ಬನ್ನಿ. ಇದು ಏನು ಹಾಕಕತ್ತಿ? ಆಲೂಗಡ್ಡೆ ಹಾಕಿ ಮಾಡಕತ್ತಾರ. ಆಲೂಗಡ್ಡೆ ಮತ್ತು ಇದ್ರೊಳಗೆ ಕರಿಬೇವು, ಉಳ್ಳಾಗಡ್ಡಿ, ಆಲೂಗಡ್ಡೆ ಅಂತ ಕೆಳಗೆ ಹೋಗ್ಬಿಟ್ಟಾವ, ಮುಚ್ಕೊಂಡ್ಬಿಟ್ಟಾವ್ರಿ. ಇದು ನೋಡಿ. ಕುಕ್ಕರ್ ಇಲ್ಲಿ ಇಳಿಸಿವಿ. ನಾ ಸ್ವಲ್ಪ ಪ್ರೆಷರ್ ಐತೆ, ಹೋಗ್ಲಿ. ಡಬ್ಬಿ ಇಡ್ಲಾ? ಹಾಕ್ರಿ. ಅದ್ರ ಹಾಕೊಂಬಿಡ್ರಿ. ಅದು ಯಾಕೆ ತಗೊಂತೀರಿ? ಅಗ್ಲ ಡಬ್ಬಿ ಒಳ್ಳೇದೈತೆ ಡಬ್ಬಿ. ಎಣ್ಣೆ ಹಾಕ್ಯಾರ. ಈಗ ಚೌಳೆಕಾಯಿ ಎಣ್ಣೆ ಒಳಗೆ ಹಾಕಬೇಕಾರ ನೋಡ್ರಿ. ಎಲ್ಲ ಮಿಕ್ಸ್ ಮಾಡಿ ಹಾಕ್ತಾರ ಮಮ್ಮಿ. ಈಗ ಅರಿಶಿನ ಧನಿಯಾ ಮಸಾಲ
ಖಾರ ಪುಡಿ ಹಾಕಕತ್ತಾರ, ಧನಿಯಾ ಮಸಾಲ ಮತ್ತು ಇದು ಗರಂ ಮಸಾಲ ಒಂದು ಹಾಕಿಲ್ಲ, ಉಳ್ಕಿದ್ದೆಲ್ಲ ಮಸಾಲೆ ಹಾಕ್ಯಾರ, ಸಾಲ್ಟ್ ಹಾಕ್ಯಾರ ಸ್ವಲ್ಪ. ಇದು ರೆಡಿ ಆಗುತ್ತೆ. ಮತ್ತು ದಾಲ್ ಚಟ್ ಒಂದು ಆದರೆ ಅಡುಗೆ ಆದ್ರೆ ಹಾಕಕ್ಕೆ ಇಲ್ಲಿ ಕೊತ್ತಂಬರಿ ಮತ್ತು ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಾರ. ಈಗ ನೋಡ್ರಿ ಫ್ರೆಂಡ್ಸ್, ಈಗ ದಾಲ್ ಚಟ್ ಫ್ರೆಶ್ ಹೋಗಿದೆ. ಕೊಡ್ತಾರೆ ನೋಡ್ರಿ. ಹಾಕ್ಬೇಕು, ಅದ್ರೊಳಗೆ ಮಿಕ್ಸ್ ಮಾಡಿಂದ ಫೈನ್ ಆಗ್ಬೇಕು ದಾಲ್ ಚಾ. ಮಮ್ಮಿ ಸ್ವಲ್ಪ ಫೈನ್ ಮಾಡಕತ್ತಾರ ಬೇಳೆ. ತೆಗೆದು ಅದ್ರಾಗ ಹಾಕಿದ್ರೆ ಹುಣಸೆ ಹಣ್ಣು ಮಸಾಲ ಅಲ್ಲಿ ಮಾಡ್ಕೊಂಡು ಒಳಗೆ ಬಿಡಕತ್ತಾರ. ದಾಲ್ ತಡೆ ಇದ್ರೊಳಗೆ ಏನೇನು ಹಾಕ್ತೀರಿ ಮತ್ತೆ? ಮತ್ತೆ ಇದು ಕೊತ್ತಂಬರಿ, ಧನಿಯಾ ಮಸಾಲ, ಕೊತ್ತಂಬರಿ, ಮೆಣಸಿನ್ಕಾಯಿ, ಪುದೀನ, ಮೆಣಸಿನ್ಕಾಯಿ ಇಲ್ಲ ಇಲ್ಲ ಹಾಕಂಗಿಲ್ಲ. ಒಂದು 4 ಹಾಕ್ಬೇಕು, ಚಲೋ ಆಗುತ್ತೆ. ಆಯ್ತು, ಹಾಕ್ತೀನಿ. ಇದಕ್ಕೆ ಕೊತ್ತಂಬರಿ, ಮೆಣಸಿನ್ಕಾಯಿ ಹಾಕ್ತಾರೆ. ಸ್ವಲ್ಪ ಪುದೀನ ಐತೆ ಅದ್ರೊಳಗೆ, ಪುದೀನ ಕೊತ್ತಂಬರಿ ಎರಡು ಹಾಕ್ಯಾರ. ಒಂದು 4 ಮೆಣಸಿನ್ಕಾಯಿ ಹಾಕಕತ್ತಾರ. ಟೇಸ್ಟ್ ಚಲೋ ಆಗುತ್ತೆ ಅದಕ್ಕೆ. ಧನಿಯಾ ಮಸಾಲ ಲಾಸ್ಟಿಗೆ ಧನಿಯಾ ಮಸಾಲ ಹಾಕ್ತಾರೆ, ಫ್ಲೇವರ್ ಚಲೋ ಬರ್ತೈತೆ. ಪಲ್ಯ ಕುದಿಯಾಕ ಇಡ್ತೀರ ಅದು ರೆಡಿ ಆಗಿದೆ. ಧನಿಯಾ ತಾಜಿನಿ ಮಸಾಲ ಹಾಕ್ಯಾರ. ಒಂದು 5 ನಿಮಿಷ ಕುಕ್ ಮಾಡಬೇಕಂತ. ಆಗಿಂದ ಇದು ಸೌತೆಕಾಯಿ ಹಾಕ್ತಾರೆ ಇದ್ರೊಳಗೆ. ಈ ಕೊತ್ತಂಬರಿ ಅದಕ್ಕೆ ಹಾಕಕತ್ತಾರ. ರೈಸ್ ರೆಡಿಯಾಗಿದೆ. ಈಗ ಸ್ವಲ್ಪ ಜನ ಊಟ ಮಾಡ್ಯಾರ. ಈಗ ನಾನು ಊಟ ಮಾಡಕತ್ತೀನಿ. ದಾಲ್ ಚಾ ರೆಡಿ ಆಗಿತ್ತು ಫ್ರೆಂಡ್ಸ್.